ನನ್ನ ಕ್ಯಾರೆಕ್ಟರ್ ಇಷ್ಟು ವರ್ಷ ಜನ ಈ ಒಂದು 5 ವರ್ಷದ ಜರ್ನಿಯಲ್ಲಿ ಏನು ನೋಡ್ಕೊಂಡು ಬಂದಿದ್ದಾರೋ ಕೈಂಡ್ ಆಫ್ ಬಜಾರಿ ಕ್ಯಾರೆಕ್ಟರ್ಸ್, ಗಂಡನಿಗೆ ಟಾರ್ಚರ್ ಕೊಡೋ ಅಂತ ಹೆಂಡತಿ, ಇದಕ್ಕೆ ಕೈಂಡ್ ಆಫ್ ಅದು ಏನಿದೆಯೋ ಅದ್ರ ನೆಕ್ಸ್ಟ್ ವರ್ಷನ್ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ಕಂಪ್ಯಾರಿಸನ್ ಇಲ್ವೇ ಇಲ್ಲ ಅದಕ್ಕೂ ಇದಕ್ಕೂ. ಬಟ್ ಅಮೃತಾಂಜನ್ ಇರೋ ಮಾತಾಡ್ತೀನಿ ಅಮೃತಾಂಜನ್ ತಲೆಗೆ ಹಚ್ಕೊಂಡಿದ ತಕ್ಷಣ ನನಗೆ ಶಾರ್ಟ್ ಫಿಲ್ಮಲ್ಲಿ ಏನೇನು ಐಡಿಯಾಸ್ ಬರ್ತಾ ಇತ್ತೋ, ಅಮೃತಾಂಜನ್ನ ಹಚ್ಕೊಂಡಿದ ತಕ್ಷಣ ಏನೇನು ಐಡಿಯಾಸ್ ಬಂತೋ ನನಗೆ ಶಾರ್ಟ್ ಫಿಲ್ಮಲ್ಲಿ, ಅದ್ರ ಎಕ್ಸ್ಟೆಂಡೆಡ್ ವರ್ಷನ್ ಅಂತಲೇ ಹೇಳ್ಬೋದು ಸಿನಿಮಾ. ನನ್ನ ಕ್ಯಾರೆಕ್ಟರ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಹೆಸರು ಅಂತ ಏನಿಲ್ಲ, ಆದರೆ ಈ ಪಾತ್ರ ಮಾಡಿರೋ ನನಗೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಹೆಸರು ಬರುತ್ತೆ ಅನ್ನೋ ಹೋಪಲ್ಲಿದ್ದೀನಿ. 3 ದಿನದಿಂದ ಈ ಡೈಲಾಗ್ನ ಪ್ರಾಕ್ಟೀಸ್ ಮಾಡ್ಕೊಂಡಿತ್ತು, ಬೆಳಿಗ್ಗೆಯಿಂದ ಹೇಳಕ್ಕಾಗಿರ್ಲಿಲ್ಲ, ಈಗ ನೆನಪಾಗ್ಬಿಟ್ಟು ಹೇಳ್ಬಿಟ್ಲು. ಸೀರಿಯಸ್ ಆಗಿ ಮಾತಾಡೋದು ನಿಮ್ಮ ಕ್ಯಾರೆಕ್ಟರ್ಗೆ ಇಲ್ಲ, ಆದ್ರೆ ಆ ಪಾತ್ರ ಮಾಡಿರೋ ನನಗೊಂದು ಹೆಸರು ಬರುತ್ತೆ ಸಿನಿಮಾ ಆದ್ಮೇಲೆ ಅಂತ. ಸಿನಿಮಾದಲ್ಲಿರುವಂತ ಕ್ಯಾರೆಕ್ಟರ್ಗೆ ಹೆಸರಿಲ್ಲ, ಆದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ಗಂಡ ಸಿನಿಮಾ ನೋಡ್ತಾ ಇದ್ರೆ ಹೆಂಡತಿಗೆ ತೋರಿಸ್ಬೇಕು ಅಂತ ಗಂಡನಿಗೆ ಅನ್ಸುತ್ತೆ, ಹೆಂಡತಿ ನೋಡ್ತಾ ಇದ್ರೆ 100% ನನ್ನ ಗಂಡನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಇನ್ನೋ ಚಾನಲ್ ಹಿಂಗೆ ಹೇಳ್ದೆ ನಾನು, ಅದನ್ನೇ ಕಾಪಿ ಮಾಡ್ಬಿಟ್ಟು ಇವ್ರು ಹೇಳ್ತಾಳೆ. ಅಲ್ಲಲ್ಲ ಸರ್, ನನ್ಗೇನಂದ್ರೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೋಗಲ್ಲ ಹಂಗಾದ್ರೆ. ಇಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ರು. ಸೊ ಹಂಗೆ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಫ್ಯಾಮಿಲಿ ಆಡಿಯನ್ಸ್ಗೆ. ಇನ್ ಲವರ್ಸ್ ಅಂತ ಬಂದ್ರೆ ಪಾಯಲ್ ಮತ್ತೆ ಸುಧಾಕರ್, ಕಾರ್ತಿಕ್ ಮತ್ತೆ ಇವರು ಇಲ್ವಾ, ಕಾಲೇಜ್ ಸ್ಟೋರಿ ಅಂತ ಬಂದ್ರೆ ಕಾರ್ತಿಕ್ ಕನೆಕ್ಟ್ ಆಗುತ್ತೆ. ಫ್ಯಾಮಿಲಿ ಗಂಡ ಹೆಂಡತಿ ಅಂತ ಬಂದ ತಕ್ಷಣ ನಮ್ಮಿಬ್ರದ್ದು ತುಂಬಾ ಕನೆಕ್ಟ್ ಆಗುತ್ತೆ. ಅಂಡ್ ತುಂಬಾ ಐಡಿಯಾಸ್ ಕೊಟ್ಟಿದೀವಿ. ಇಟ್ಸ್ ಲೈಕ್ ಟಾಮ್ ಅಂಡ್ ಜೆರಿ ಅಂತ ಹೇಳ್ಬೋದು. ಹೆಂಗ್ ಜಗಳ ಆಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಅದೆಲ್ಲ ಸಿನಿಮಾದಲ್ಲಿ ಮಾಡಿದೀವಿ ಆಲ್ರೆಡಿ. ಪಾರ್ಟ್ 2 ಬೇರೆ ಎಂಟಿದ್ಯಾ, ಎಷ್ಟು ಮಕ್ಕಳನ್ನ ಹುಟ್ಟಾಕಿದೆ ಅಂತ ನೋಡೋಣ. ಆ ಥರ ಇರ್ತದೆ. ತುಂಬ ಕ್ರೇಜಿಯಾಗಿರೋ ಐಡಿಯಾಸ್ ಎಲ್ಲ ಕೊಟ್ಟಿದ್ದೀನಿ ನಾನು ಹೆಣ್ಮಕ್ಳ ಪರವಾಗಿ. ಸೊ ಅದನ್ನು ಹೇಗಿರುತ್ತೆ ಐಡಿಯಾಸ್ ಎಲ್ಲ ನಿಮಗೆ ಇಂಪ್ಲಿಮೆಂಟ್ ಮಾಡಬೇಕು ನಿಮ್ಮ ರಿಯಲ್ ಲೈಫಲ್ಲಿ ಅಂದರೆ ಖಂಡಿತ ನೀವು ಅಮೃತಾಂಜನ್ ಸಿನಿಮಾ ನೋಡಬೇಕು. ಇದೇ 30ನೇ ತಾರೀಕು. ಎಲ್ಲರೂ ಮಾತಾಡಬೇಕು. ಇರೋ ಅಲ್ಲ, ನಿಮ್ಮ ಗೂಗಲ್ ಪೇ ನಂಬರ್ ಹೇಳ್ತೀರಾ? ಇಂಟರ್ವ್ಯೂ ಅಲ್ಲ ಇದು, ಗ್ರೂಪ್ ಡಿಸ್ಕಷನ್. ನಿಮ್ಮ ಗೂಗಲ್ ಪೇ ನಂಬರ್ ಹೇಳ್ತೀರಾ? ಸಿದ್ದರಾಮಯ್ಯನ ಕಡೆಯಿಂದ 2,000 ರೂಪಾಯಿ 100% ಕೊಡ್ತೀನಿ ಸರ್. ನಿಮ್ಮ ಗಂಡನ ಇವರು? ಆನ್ ಸ್ಕ್ರೀನ್ ಗಂಡ ಹೇಳಿ, ಯಾವ ಸ್ಕ್ರೀನಲ್ಲಿ ಏನು ಹೇಳ್ತೀರಾ? ಅದೇ ಇವರಿಬ್ರು ಹೇಳ್ದಂಗೆ ಸೇಮ್ ಪಿಂಚ್ ಆಗ್ಬಿಡುತ್ತೆ ಎಲ್ಲ. ಆಲ್ಮೋಸ್ಟ್ ಹೇಳ್ರಿ, ಹೇಳ್ತೀನಿ ಥ್ಯಾಂಕ್ ಯು ಅನ್ನೋದೇ ಇವರು ಮೈಕ್ ಕೊಟ್ಟವ್ರೆ, ಮಾತಾಡಂಗಿಲ್ಲ, ಸುಮ್ನಿರಂಗಿಲ್ಲ. ಕುಟ್ 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 ಅಯ್ಯೋ ಮುಗಿಸ್ರೋ ಬೇಗ ನನ್ನ ಹತ್ರ. 4 ಪಾಯಿಂಟ್ ರೆಡಿ ಮಾಡ್ಕೊಂಡಿರ್ತಾರೆ, ಮತ್ತೆ ಯಾರಾದ್ರೂ ಹೇಳ್ಬಿಟ್ರೆ ಅದನ್ನ ಬೇಗ ಅಲ್ಲ, ಇಬ್ರು ದಾಟದ್ಮೇಲೆ ಹಾ ಇವ್ರು ಅದೇ ಹೇಳೋದೇ ಇರುತ್ತೆ, ಸೇಮ್ ಹೇಳೋದು ಎಲ್ರು. ಹಿಂಗಿರೋ ದೋಸೆನ ಹಿಂಗ್ ಹಾಕೋದು ಅಷ್ಟೇನೆ. ಅದ್ರಲ್ಲೂ ಅದು ಸೇಮ್ ಟು ಸೇಮ್ ಆದಾಗಂತೂ ಅಯ್ಯೋ ಇನ್ನೇನಿದೆ ಬಿಡು ಥ್ಯಾಂಕ್ ಯು ಅಂತ ಹೇಳೋಣ. ಒಬ್ರು ಜನವರಿ 30th ಮುಂದೆ ಹೇಳ್ತಾರೆ, ಅಷ್ಟೇ. ಹೌದು, ಸೇಮ್ ಇದೆ. ಅದಕ್ಕೆ ಇವಾಗ ಗೌರವ್ ಬರಷ್ಟಲ್ಲ ಅಂತ ಒಂದು ಮುಗ್ದೇ ಹೋಗಿರುತ್ತೆ. ಲಾಸ್ಟ್ 2 ಇಂಟರ್ವ್ಯೂ ಹಿಂಗೆ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.